ನೋಡಿ, ವಿಮಾನ ದುರಂತ ಆದ ನಂತರ ಬಂದಿರುವಂಥ ಒಂದೊಂದು ಕಥೆಗಳು ಕೂಡ ಅತ್ಯಂತ ಕರುಣಾಜನಕವಾಗಿರುವಂಥ ಕಥೆಗಳಿವೆ. ಅಷ್ಟೇ ಅಲ್ಲ, ಈ ವಿಮಾನ ದುರಂತದಿಂದ ಆಗಿರುವಂಥ ಬಹುದೊಡ್ಡ ಪಾಠವೂ ಕೂಡ ಇದೆ. ಅದೇನು ಅನ್ನೋದನ್ನ ಈ ಒಂದು ಗಂಟೆಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಈ ವಿಮಾನದಲ್ಲಿರುವಂತಹ ಬ್ಲ್ಯಾಕ್ ಬಾಕ್ಸ್ ಅಂತ ಏನು ಕರೀತಾರೆ, ಏನಿದು? ಇಡೀ ವಿಮಾನ ಸುಟ್ಟರೂ ಕೂಡ ಬ್ಲ್ಯಾಕ್ ಬಾಕ್ಸ್ ಯಾಕೆ ಸುಟ್ಟು ಹೋಗೋದಿಲ್ಲ? ಅಂಥದ್ದೇನಿರುತ್ತೆ? ಬ್ಲ್ಯಾಕ್ ಬಾಕ್ಸನ್ನೇ ಹಂಗೆ ಮಾಡೋದಾಗಿರ್ಬೇಕಾದ್ರೆ ಇಡೀ ಬೆಂಕಿ ಹತ್ಕೊಂಡಾಗ ಇಡೀ ವಿಮಾನದಲ್ಲಿರುವಂಥ ಪ್ಯಾಸೆಂಜರ್ಗಳು ಸುಟ್ಟೋಗದೆ ರೀತಿಯಲ್ಲಿ ಮಾಡೋಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ? ಯಾಕೆ ಆ ವ್ಯವಸ್ಥೆಗಳಿರಲಿಲ್ಲ? ಕಾರಲ್ಲಿ ಏರ್ ಬಲೂನ್ ಓಪನ್ ಆಗುತ್ತೆ, ಆದರೆ ಇಲ್ಲಿ ಯಾಕೆ ಆ ವ್ಯವಸ್ಥೆಗಳು ಬರೋದಿಲ್ಲ? ಬೆಂಕಿ ಹದ್ದಾಗ ಏನಾದರೂ ವ್ಯವಸ್ಥೆಗಳು ಯಾಕಿಂತ ದುರ್ಘಟನೆಗಳು ಸಂಭವಿಸುತ್ತವೆ? ಏರ್ ಇಂಡಿಯಾ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ. 24 ಗಂಟೆಗಳ ಬಳಿಕ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿರೋದು. ಎರಡನೇ ಬ್ಲ್ಯಾಕ್ ಬಾಕ್ಸ್ಗಾಗಿ DGCA ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ತನಿಖೆಗಾಗಿ ಬ್ಲ್ಯಾಕ್ ಬಾಕ್ಸ್ ಅನ್ನ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಈಗ ವಿಮಾನ ಅಪಘಾತದ ರಹಸ್ಯವನ್ನ ಬ್ಲ್ಯಾಕ್ ಬಾಕ್ಸ್ ಬಿಚ್ಚಿಡಲಿದೆ. ಏರ್ ಇಂಡಿಯಾ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ನಿನ್ನೆ ಮಧ್ಯಾಹ್ನ 1:45 ಸುಮಾರಿಗೆ ಈ ಅಪಘಾತ ಆಗುತ್ತೆ. ಅದಾದ ನಂತರ ಈಗ ಸರಿಸುಮಾರು 24 ಗಂಟೆಯ ಬಳಿಕ, ಆಲ್ಮೋಸ್ಟ್ 26-27 ಗಂಟೆಯ ಬಳಿಕ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿರುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಇದೇನು ಅಂತಂದ್ರೆ, ಏನು ಕಮ್ಯುನಿಕೇಶನ್ ಆಗಿದೆ ಪೈಲಟ್ ಮತ್ತು ಕೋ ಪೈಲಟ್ ನಡುವೆ? ಅಲ್ಲಿ ಏನೆಲ್ಲ ಕೊನೆಯ ಕ್ಷಣಗಳಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು, ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಅಲ್ಲಿದೆ, ನೀವು ತೋರಿಸ್ತಾ ಇದ್ದೀವಿ ನಿಮಗೆ, ಅದು ಬ್ಲ್ಯಾಕ್ ಬಾಕ್ಸ್. ಅದರಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ನಿಮಗೆ, ಯಾವ ಟೆಂಪ್ರೇಚರ್ನ ತಡೆದುಕೊಳ್ಳುವಂಥ ಶಕ್ತಿ ಇರುತ್ತೆ ಅದಕ್ಕೆ ಅಂತ ಹೇಳಿ. ಸೊ ಅದನ್ನೆಲ್ಲ ನೋಡಿಕೊಂಡೇ ಮಾಡಿರ್ತಾರೆ. ನೋಡಿ, ಇದು ಕಿತ್ತಳೆ ಬಣ್ಣದ ಸಾಧನವಾಗಿರುತ್ತೆ. ನಿಮಗೆ ಅಲ್ಲೇನು ಕಾಣಿಸ್ತಾ ಇದೆ, ಕಿತ್ತಳೆ ಬಣ್ಣದ, ಹೆಸರು ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ, ಆದರೆ ಬ್ಲ್ಯಾಕ್ ಅಲ್ಲ, ಅದು ಕಿತ್ತಳೆ ಬಣ್ಣದಲ್ಲಿ ಇರುತ್ತೆ. ಫ್ಲೈಟ್ ಡೇಟಾ ರೆಕಾರ್ಡರ್. ಕ್ಯಾಬಿನ್ನಲ್ಲಿ ಏನಾಗ್ತಾ ಇರುತ್ತೆ, ಕ್ರೂ ಮೆಂಬರ್ಸ್ಗಳು ಏನಿರ್ತಾರೆ, ಪೈಲಟ್ ಮತ್ತು ಕೋ ಪೈಲಟ್, ಅವ್ರು ಏನು ಮಾತನಾಡ್ತಾರೆ, ಕೊನೆಯ ಕ್ಷಣದಲ್ಲಿ ಏನಿರುತ್ತೆ, ಅವನ್ನೆಲ್ಲ ಮೇಡೆ ಅಂತ ಕರೀತಾರಲ್ಲ, ಆವಾಗ ಅಲ್ಲಿ ಕೂಗುವಂಥದ್ದು ಏನಾಗಿರುತ್ತೆ, ಅವರಿಬ್ಬರ ನಡುವೆ ಏನು ಮಾತಿನ ಸಮಸ್ಯೆಗಳಾಗಿರುತ್ತೆ, ಅಂದರೆ ಏನೋ ಪ್ರಾಬ್ಲಮ್ ಆದಾಗ ಅವರಿಬ್ಬರು ಕಮ್ಯುನಿಕೇಷನ್ ಮಾಡ್ಕೊಳ್ತಾ ಇರ್ತಾರಲ್ಲ, ಅವೆಲ್ಲವೂ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ವಿಮಾನ ಅಪಘಾತದ ಕಾರಣಗಳನ್ನು ತಿಳಿಸುವಂಥದ್ದು, ಕಾರಣಗಳೆಲ್ಲ ಕೊನೆಯ ಕ್ಷಣದಲ್ಲಿ ಏನಾಯಿತು ಅನ್ನೋದು ಅವರ ಕಮ್ಯುನಿಕೇಷನ್ ಇರುತ್ತೆ, ಅದೆಲ್ಲವೂ ಕೂಡ ಸಿಗುತ್ತೆ ಅದರಲ್ಲಿ. ವಿಮಾನದ ವೇಗ, ಎತ್ತರ, ಜೊತೆಗೆ ವಿವರಗಳ ಸಂಗ್ರಹವನ್ನು ಮಾಡಿರ್ತಾರೆ. ಮಾರ್ಗನಕ್ಷೆಯ ತಾಂತ್ರಿಕ ವಿವರ ಏನಿದೆ ಅದೆಲ್ಲವೂ ಕೂಡ ಅದರಲ್ಲಿ ದಾಖಲಾಗಿರುತ್ತೆ. ಬೆಂಕಿ, ಸ್ಫೋಟ ಸೇರಿ ಯಾವುದೇ ಅವಘಡ ಸಂಭವಿಸಿದ್ರೂ ಕೂಡ ಅದರಲ್ಲಿ ದಾಖಲಾಗಿರುತ್ತೆ. ಅದು ಏನಾಯಿತು ಅನ್ನುವಂಥದ್ದು ಕೊನೆಯದಾಗಿ ಅದರಲ್ಲಿ ಮಾಹಿತಿಯನ್ನು ಸಿಗುತ್ತೆ. ಸೊ ಅದೊಂದು ರೆಕಾರ್ಡ್ ಬಾಕ್ಸ್ ಥರ ಅಂತ ಅಂದ್ಕೊಳ್ಳಿ, ಒಂದು ಪೆನ್ ಡ್ರೈವ್ ಥರ ಎಕ್ಸಾಂಪಲ್, ಇಲ್ಲ ಹಾರ್ಡ್ ಡಿಸ್ಕ್ ಥರ ಅಂತ ಅಂದ್ಕೊಳ್ಳಿ, ನಿಮಗೆ ಅರ್ಥ ಆಗೋದಾದರೆ, ಇಲ್ಲ ಮೆಮರಿ ಕಾರ್ಡ್ ಥರ ಅಂತ ಅಂದ್ಕೊಳ್ಳಿ. ಅದು ಹೇಗೆ ಅಂತಂದರೆ, ಸಂಪೂರ್ಣವಾಗಿ ರಕ್ಷಾ ಕವಚವನ್ನು ಹೊಂದಿರುತ್ತೆ. ಯಾವುದೇ ರೀತಿಯಾಗಿ ಇದು ಏನೂ ಆಗೋದಿಲ್ಲ. ಒಳಗಡೆ ಇರುವಂಥ ಡಾಟಾ ತುಂಬ ಸೇಫ್ ಆಗಿರುತ್ತೆ. ಯಾವ ಪ್ರಾಬ್ಲಮ್ ಕೂಡ ಅದರಲ್ಲಿ ಆಗೋದಿಲ್ಲ. ಯಾಕೆ ಅಂತಂದರೆ ಅದರ ಕೆಪಾಸಿಟಿನೇ ಹಾಗೆ, ಅದನ್ನು ಬಿಲ್ಡ್ ಮಾಡಿರ್ತಾರೆ. ಕೊನೆಯ ಕ್ಷಣದ ಮಾಹಿತಿ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇರುತ್ತೆ. ಒಂದು ವಿಮಾನದಲ್ಲಿ 2 ಬ್ಲ್ಯಾಕ್ ಬಾಕ್ಸ್ ಇರಲಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಒಂದೇ ಇರುತ್ತೆ ಸಾಮಾನ್ಯವಾಗಿ. ಈ ದತ್ತಾಂಶದಿಂದ ವಿಮಾನ ಪತನದ ಕಾರಣ ಏನು ಅನ್ನುವಂಥದ್ದು ತಿಳಿಯತ್ತೆ. ಒಳಗಡೆ ಇಬ್ರು ಏನ್ ಮಾತನಾಡ್ತಾ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ಏನ್ ಸಮಸ್ಯೆ ಆಗಿದೆ ಅನ್ನುವಂಥದ್ದಂತೂ ಸ್ಪಷ್ಟ ಚಿತ್ರಣವಂತೂ ವಿಮಾನದ ವಿಚಾರದಲ್ಲಿ ತಿಳಿಯತ್ತೆ. ಈ ಬ್ಲ್ಯಾಕ್ ಬಾಕ್ಸ್ ಮೂಲಕವಾಗಿ ಹೆಸರು ಬ್ಲ್ಯಾಕ್ ಬಾಕ್ಸ್ ಮತ್ತು ಅದು ಕಿತ್ತಳೆಯ ಬಣ್ಣದಲ್ಲಿ ಇರುತ್ತೆ.